ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಬೋಂಡನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪಂತೂ ಎಲ್ರಿಗೂ ಗೊತ್ತೇ ಇದೆ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಆದರೆ ಹಾಗೆ ಪಲ್ಯ ಎಲ್ಲ ಮಾಡಿಕೊಟ್ರೆ ತಿನ್ನಲ್ವಲ್ಲ ಮಕ್ಳಿಗೂ. ಈ ಥರ ಬೋಂಡ ಮಾಡಿಕೊಡಿ, ತುಂಬ ಅಂದರೆ ತುಂಬ ಖುಷಿಯಿಂದ ತಿಂತಾರೆ. ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋವಂಥ ಮೆಂತ್ಯ ಸೊಪ್ಪಿನ ಬೋಂಡ. ಈ ಬೋಂಡನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಯಾಕಂದರೆ ಇದು ಕೆಲವೇ 5 ನಿಮಿಷದಲ್ಲಿ ಕೂಡ ರೆಡಿ ಆಗೋಗುತ್ತೆ. ಬೋಂಡಕ್ಕೇನು ಜಾಸ್ತಿ ಟೈಮೇ ಹಿಡಿಯಲ್ಲ. ಬೇಗ ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಡು ಹಚ್ಕೊಂಡು ಹಾಕೊಂಡ್ರೆ ಬೇಗ ತುಂಬ ಸುಲಭವಾಗಿ ತುಂಬ ಅಂದರೆ ರುಚಿಯಾಗಿರುತ್ತೆ. ಮಾತ್ರ ಫುಲ್ಲು ನಿಮಗೆ ಎಲ್ಲ ಕೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಬೋಂಡ ಅಂತ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಈ ಬೋಂಡನ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಅಂದರೆ ಹೊಸಬ್ರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಈಗ ಬೋಂಡ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಈಗ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೋಸ್ಕೊಂಡು ಸಣ್ಣದಾಗಿ ತೊಳ್ಕೊಂಡು ಹಚ್ಕೊಂಡಿದ್ದೀನಿ, ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈ ಥರ ಹಚ್ಕೊಂಡು ಮೀಡಿಯಮ್ ಆಗಿರಲಿ, ತೀರಾ ಸಣ್ಣ ಏನು ಬೇಡ. ಈಗ ಅದಕ್ಕೆ ಒಂದು ದಪ್ಪದು ಒಂದು 3 ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಸಣ್ಣ ಕಟ್ ಮಾಡಾದರೂ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಚಾಪರ್ ಇದ್ರೆ ಚಾಪರಲ್ಲಾದರೂ ಮಾಡ್ಕೊಳ್ಳಿ, ಸಣ್ಣದಾಗಿ ಚೆನ್ನಾಗಿರುತ್ತೆ. ಈಗ ಕಡಲೆ ಹಿಟ್ಟು ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5 ಹಾಕ್ಕೊಂಡಿದ್ದೀನಿ. ಅಂದರೆ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ, ಇಷ್ಟೇ ಹಾಕಬೇಕು ಅಂತೇನಿಲ್ಲ. ನಿಮಗೆ ಖಾರ ಎಷ್ಟು ಬೇಕಷ್ಟು ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಬೇಕಾದರೂ ಸೋಡಾ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ನಾನೇನು ಹಾಕ್ಕೊಂಡಿಲ್ಲ, ಹಂಗೆ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ಸ್ಮೂತಾಗಿ ಕಲಿಸ್ಕೊಂಡ್ರೆ ಅಷ್ಟೇ ಸಾಕು, ತುಂಬ ಚೆನ್ನಾಗಿ ಬರುತ್ತೆ ಬೋಂಡ. ಅಡುಗೆ ಸೋಡಾ ಬರುತ್ತಲ್ಲ, ಅದನ್ನು ಕೆಲವೊಬ್ಬೊಬ್ಬರು ಆ್ಯಡ್ ಮಾಡ್ಕೋತಾರೆ. ಇಲ್ಲಾಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಕಲಿಸ್ಕೊಳ್ಬೇಕು. ಯಾಕಪ್ಪ ಅಂತಂದರೆ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ತೆಳುವಾಗ್ಬಿಡುತ್ತೆ. ಈರುಳ್ಳಿ ಮತ್ತು ಸೊಪ್ಪಲ್ಲೂ ನೀರಿನ ಅಂಶ ಇದ್ದೇ ಇರುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ. ಈ ಥರ ನಿಧಾನವಾಗಿ ನೀಟಾಗಿ ಈ ಥರ ಕಲಿಸ್ಕೊಳ್ಳಿ. ನೋಡಿ, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬೇಗ. ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ಅಂಥ ಬೋಂಡ ಇದು. ಅಂದರೆ ಸಬ್ಸಿಗೆ ಸೊಪ್ಪಿಂದ ಮಾಡ್ಕೊಂಡಿರ್ತೀರ, ಕೊತ್ತಂಬರಿ ಸಬ್ಸಿಗೆ ಎಲ್ಲ ಹಾಕ್ಕೊಂಡು. ಆದರೆ ಈ ಥರ ಒಂದು ಸಲ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಬೋಂಡ ಅಂತಂದರೆ. ನೀವು ಮತ್ತೆ ಇದೇ ಥರ ಬೋಂಡನೇ ಮಾಡ್ಕೊತಾ ಇರ್ತೀರ. ನೋಡಿ, ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಬೋಂಡ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ನೀಟಾಗಿ ಮೀಡಿಯಮ್ಮಾಗಿ ಕಾಯಕ್ಕೆ ಇಟ್ಕೊಬೇಕು. ಜಾಸ್ತಿ ಕಾವು ಬರಬಾರ್ದು, ಮೀಡಿಯಮ್ ಆಗದವಾಗಿರಬೇಕು ಎಣ್ಣೆ ಮಾತ್ರ. ನೋಡಿ, ಈ ಥರ ಕಾಯಬೇಕು. ಹೀಗೆ ನೋಡಿ, ಮೀಡಿಯಮಾಗಿ ಸಿಂಪಲ್ಲಾಗಿ ನಿಧಾನವಾಗಿ ಎಷ್ಟು ದಪ್ಪ ಸೈಜ್ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ನಿಮಗೆ ಸೈಜ್ ಹೆಂಗೆ ಬೇಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಈ ಮಳೆ ಚಳಿಗಂತೂ, ತುಂಬ ಚೆನ್ನಾಗಿರುತ್ತೆ ಬೋಂಡ ಮಾತ್ರ. ಈ ವಾತಾವರಣಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಇದ್ರ ಜೊತೆಗೆ ಸಂಜೆ ಟೈಮಲ್ಲಿ ಈ ಮಳೆ ಚಳಿ ಇರುವಾಗ ಕಾಫಿ ಟೀ ಜೊತೆಗೆ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಒಂದು ಹಾಕಿದ ತಕ್ಷಣ ಬೋಂಡ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಫುಲ್ಲು ನೀಟಾಗಿ ಒಂದು ನಿಮಿಷ ಬೇಯೋವರೆಗೂ ಬಿಟ್ಟು ಆಮೇಲೆ ತಿರುಗಿಸ್ಕೋಬೇಕು. ಅಲ್ಲಿವರೆಗೂ ತಿರುಗಿಸ್ಬಾರ್ದು. ಯಾಕಪ್ಪ ಅಂದರೆ ಸ್ವಲ್ಪ ಮಿಕ್ಸ್ ಆಗಿಬಿಡುತ್ತೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಒಂದೊಂದನ್ನು ಹೀಗೆ ನಿಧಾನವಾಗಿ ರೊಟೇಟ್ ಮಾಡ್ಕೊಬೇಕು. ಹೀಗೆ ಬೇಯಿಸ್ಕೊಂಡ್ರೆ ಅಷ್ಟೇ. ಹೇಳ್ತಾ ಇದ್ದೀನಲ್ಲ, ನೋಡಿದ್ರಲ್ವಾ, ಇಷ್ಟೇ ಬೇಗ. ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಈ ಕಡೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನ ಹಚ್ಚಿ ಹಾಕ್ಕೊಂಡ್ಬಿಟ್ರೆ ಅಷ್ಟೇ, ಹಾಗೆ ಹೋಯ್ತು ಬೋಂಡ ಅಂತೂ. ಅಷ್ಟು ಬೇಗ ಆಗುತ್ತೆ. ಒಂದು 5 ನಿಮಿಷದಲ್ಲಿ ಆಲೆ ಬೋಂಡ ರೆಡಿ ಆಗುತ್ತೆ ಮಾತ್ರ. ನೋಡಿ, ಎಷ್ಟು ಕಲರ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಇದೆ ಅನ್ಸುತ್ತೆ. ನೋಡಿ, ಎಷ್ಟು ಸೂಪರ್ ಆಗಿದೆ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ನೀವಂತೂ ಈ ವಿಡಿಯೋ ನೋಡ್ಕೊಂಡು ಈ ಥರ ಬೋಂಡ ಮಾಡ್ಕೊಂಡು ತಿನ್ನಲೇಬೇಕು. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ರೆ ಬೋಂಡನ ತಿಂತಾನೆ ಇರಬೇಕು ಅನ್ಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಮುಂದಿನ